Hello DCET students, DCET 2024 ಅಪ್ಲಿಕೇಶನ್ ಅಪ್ಲೈ ಮಾಡುವಂಥ ಲಿಂಕು ಈಗಾಗಲೇ ಎನೇಬಲ್ ಆಗಿದೆ. ಸೊ ಆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ತಿಳಿಸೋ ವಿಡಿಯೋ ಇದಾಗಿದೆ ಸ್ಟೂಡೆಂಟ್. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕೋಚಿಂಗ್ಸ್ಗಳು ಅವೈಲೇಬಲ್ ಇದೆ. ಸೊ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಮೆನ್ಷನ್ ಮಾಡಿರೋಂಥ ನಂಬರ್ಸ್ಗಳಿಗೆ ಕಾಲ್ ಮಾಡೋದ್ರ ಮೂಲಕ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು ಸ್ಟೂಡೆಂಟ್. ಸೊ ಫಸ್ಟು ನೀವು ಗೂಗಲ್ಗೆ ಹೋಗ್ತೀರಾ. ಸೊ ಗೂಗಲಲ್ಲಿ ನೀವು KEA ಅಂತ ಸರ್ಚ್ ಮಾಡಿದ್ರೆ KEA ಹೋಮ್ ಅಂತೇಳಿ ಸಿಗ್ತದೆ. ಸೊ KEA ಹೋಮಲ್ಲಿ ನೀವು ಸೆಲೆಕ್ಷನ್ ಮಾಡಿಕೊಂಡಾಗ ಸೊ ನಿಮ್ಗೆ ಇಲ್ಲಿ ಅಡ್ಮಿಷನ್ ಅಂತೇಳ್ಬಿಟ್ಟು ಇರ್ತದೆ ಸ್ಟೂಡೆಂಟ್ಸ್. ಕನ್ನಡ ಆದರೆ ಪ್ರವೇಶ ಇರುತ್ತೆ, ಇಂಗ್ಲೀಷ್ ಆದರೆ ಅಡ್ಮಿಷನ್ ಅಂತ ಇರುತ್ತೆ. ಅಡ್ಮಿಷನ್ನಲ್ಲಿ ಹೋದರೆ ಡಿಪ್ಲೊಮೊ CET 2024. ಸೊ ನಾವೀಗ ಅಪ್ಲಿಕೇಶನ್ ಆನ್ಲೈನ್ ಲಿಂಕ್ ಇದೆ. ಸೊ ಇಲ್ಲಿ ಇವೆಂಟ್ ಆಫ್ ಕ್ಯಾಲೆಂಡರ್ ಇದೆ. 3rd of Mayಗೆ ಆ್ಯಕ್ಚುಲಿ ಇಲ್ಲಿ ನಿಮಗೆ ಶುರುವಾಗಿದೆ. 3rd of Mayಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ನಿಮಗೆ 15th of Mayಗೆ ಅಪ್ಲಿಕೇಶನ್ ಹಾಕೋದು ಸ್ಟಾಪ್ ಆಗುತ್ತೆ. ಇನ್ನು 18th of May ಒಳಗಡೆಗೆ ನೀವೇನು ಮಾಡಬೇಕು, ಫೀಸನ್ನು ಪೇ ಮಾಡಬೇಕಾಗತ್ತೆ KEAಗೆ. ಇನ್ನು ಇನ್ಫಾರ್ಮೇಷನ್ ಬುಲೆಟಿನ್ ಇದೆ. ಸೊ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಸಿಗ್ತದೆ ಸ್ಟೂಡೆಂಟ್. ಈ DCET ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಹೋಗೋಣ. ಸೊ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನಿಮಗೆ ಯಾವುದೆಲ್ಲ ಡೀಟೇಲ್ಸು ನೀವು ಡಾಕ್ಯುಮೆಂಟ್ನ ಇಟ್ಕೋಬೇಕು. ಹೈಸ್ಕೂಲ್ ಮಾರ್ಕ್ಸ್ ಕಾರ್ಡ್ದು ರಿಜಿಸ್ಟ್ರೇಷನ್ ನಂಬರ್ ಇರಬೇಕಾಗತ್ತೆ. ರಿಜಿಸ್ಟ್ರೇಷನ್ ಮಾಡೋ ಪರ್ಪಸ್ಗೆ ವಿತ್ ಯುವರ್ ಡೇಟ್ ಆಫ್ ಬರ್ತ್ ಇರಬೇಕು. ಸೊ ಅದಾದಮೇಲೆ ನೀವು PUC ಇಂದ ನೀವು ಡಿಪ್ಲೊಮಾ ಮಾಡಿದರೆ PUC ಡೀಟೇಲ್ಸ್ ಇರಬೇಕಾಗತ್ತೆ. ನಿಮ್ಮ ಹತ್ರ ರಿಸರ್ವೇಷನ್ ಏನಾದರೂ ಇದ್ದರೆ ಆ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ವಿತ್ RD ನಂಬರ್ಸ್ನ ಇಟ್ಕೋಬೇಕಾಗತ್ತೆ. ಸೊ ಕನ್ನಡ ಮೀಡಿಯಮಲ್ಲಿ ಓದಿದರೆ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇರಬೇಕು. ಇದೆಲ್ಲ ಬಂದು 5 MB ಡೇಟಾದಲ್ಲಿ ಇರಬೇಕಾಗತ್ತೆ. 50 MB ಡೇಟಾ, PDF ಬಂದು 5 MB ಡೇಟಾದಲ್ಲಿ ಇರಬೇಕಾಗುತ್ತೆ. ಇನ್ನು ನಿಮಗೆ ಪಿಕ್ಸ್ ಎಲ್ಲ ಬಂದು 50 KB ಆಫ್ ಡೇಟಾದಲ್ಲಿ ಇರಬೇಕಾಗುತ್ತೆ. ಸೊ ನಿಮ್ಮ ಪಾಸ್ಪೋರ್ಟ್ ಸೈಜ್ ಪಿಕ್, JPG ಫಾರ್ಮ್ 50 KB ಆಫ್ ಡೇಟಾ. ಕ್ಯಾಂಡಿಡೇಟ್ ಸಿಗ್ನೇಚರ್ದು ಪಿಕ್ ಬಂದು ಮ್ಯಾಕ್ಸಿಮಮ್ ಆಫ್ 50 KB ಆಫ್ ಡೇಟಾ. ಸೊ ಲೆಫ್ಟ್ ಹ್ಯಾಂಡ್ ಥಂಬ್, ಸೊ ಲೆಫ್ಟ್ ಥಂಬ್ ಇಂಪ್ರೆಷನ್ ಇದು JPG ಪಿಕ್ ಬಂದು 50 KB ಆಫ್ ಸೈಜಲ್ಲಿ ಇರಬೇಕಾಗುತ್ತೆ. ನೀವು ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡಬೇಕು ಅಂದರೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ನೀವು ಕ್ಲಿಕ್ ಮಾಡಿದಾಗ ನೀವು ಹೈಸ್ಕೂಲನ್ನು ಆಫ್ಟರ್ 2003 ಕರ್ನಾಟಕ ಬೋರ್ಡಲ್ಲಿ ನೀವು ಎಕ್ಸಾಮಿನೇಷನ್ ತೊಗೊಂಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಸೊ ಅದರ್ವೈಸ್ ನೋ ಅಂತ ಕ್ಲಿಕ್ ಮಾಡಿ. ಸೊ ನೀವಿಲ್ಲಿ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ 10th ಸ್ಟ್ಯಾಂಡರ್ಡ್ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಕೊಡಬೇಕಾಗುತ್ತೆ ಸ್ಟೂಡೆಂಟ್. ಸೊ ನೀವು ರಿಜಿಸ್ಟ್ರೇಷನ್ ನಂಬರ್ನ ನೀವಿಲ್ಲಿ ಎಂಟರ್ ಮಾಡಿದಾಗ ನೋಡ್ರಿ, ನಾನಿಲ್ಲಿ ಒಂದು ಎಕ್ಸಾಂಪಲ್ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ನ ನಾವು ತಗೊಳ್ತಾ ಇದ್ದೀವಿ. ಎಕ್ಸಾಂಪಲ್ ಓಕೆ. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಕ್ಲಿಕ್ ಮಾಡಿ. ಅದಾದ ನಂತರ ನೀವು ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ನೆಕ್ಸ್ಟು ಡೇಟಾ ತೋರಿಸುತ್ತೆ ಸ್ಟೂಡೆಂಟ್. ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಏನಿದೆ, ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರ್, ಸೊ ನೀವು ಯಾವಾಗ ಹೈಸ್ಕೂಲ್ನ ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ಪೇರೆಂಟ್ಸ್ ನೇಮ್, ಸೊ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿವರೆಗೂ ಬರುತ್ತೆ. ಈಗ ಇದು ಒಂದು 2 ಡೇಟಾ ಫಿಲ್ ಮಾಡಬೇಕಾಗತ್ತೆ. ಸೊ ನೀವು ಇಲ್ಲಿ ಹೋಗ್ತೀರಾ, ಡಿಪ್ಲೊಮೊ ಅಂತ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಇಂಡಿಯನ್, ಸೊ ಇಲ್ಲಿ ನಿಮ್ಮ ಇಮೇಲ್ ID ನೀವು ಕೊಡಬೇಕಾಗತ್ತೆ. ಸೊ ನಿಮ್ಮ ಇಮೇಲ್ ID ಏನಿದೆ, ಇಮೇಲ್ ID ನೀವು ಕೊಡಿ ಸ್ಟೂಡೆಂಟ್. ಓಕೆ. ಸೊ ನಿಮ್ಮ ಇಮೇಲ್ ID ಜೊತೆಗೆ ನಿಮ್ಮ ಇಲ್ಲಿ ಎಂಟರ್ ಕ್ಯಾಪ್ಚಾ ಇದೆ. ಸೊ ಇಲ್ಲೇನಿದೆ ಕ್ಯಾಪ್ಚಾ, ಸೊ ಅದು ಹೇಗಿದೆ, ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್, ಸ್ಮಾಲ್ ಇದ್ರೆ ಸ್ಮಾಲ್. ಸೊ ಅದೇ ರೀತಿ ನೀವು ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ನ ಕ್ಲಿಕ್ ಮಾಡಬೇಕು ಸ್ಟೂಡೆಂಟ್ ನೀವು. ಸೊ ಇಲ್ಲಿ ನಾನು ಎಕ್ಸಾಂಪಲ್ ಓಕೆ. ಸೊ ನಾವು ಇಲ್ಲಿ ಎಕ್ಸಾಂಪಲ್ ಒಂದು ಮೊಬೈಲ್ ನಂಬರ್ನ ಕ್ಲಿಕ್ ಮಾಡಿದ್ದೀವಿ. ಸೊ ಅದಾದಮೇಲೆ ಮಿನಿಮಮ್ 8 ಕ್ಯಾರೆಕ್ಟರ್ ಆಫ್
ನಿಮ್ಮ ಪಾಸ್ವರ್ಡನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಸೊ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾದ್ರೆ ಮಿನಿಮಮ್ 8 ಕ್ಯಾರೆಕ್ಟರ್. ಸೊ 8 ಕ್ಯಾರೆಕ್ಟರ್ ಇರುವಂಥ ಸೊ 8 ಕ್ಯಾರೆಕ್ಟರ್ ಇರೋವಂಥದ್ದನ್ನು ನೀವು ಕೊಡಬೇಕಾಗುತ್ತೆ ಸ್ಟೂಡೆಂಟ್ಸ್. ಸೊ ಅದನ್ನು ಮತ್ತೆ ಕನ್ಫರ್ಮೇಷನ್ ಪಾಸ್ವರ್ಡನ್ನು ನೀವು ಕೊಡಿ. ಸೊ ಕನ್ಫರ್ಮೇಷನ್ ಪಾಸ್ವರ್ಡ್ನ ಕೊಟ್ಟು ಸೊ ನೆಕ್ಸ್ಟು ನೀವು ನೋಂದಣಿ ಮಾಡಬೇಕಾಗತ್ತೆ ಸ್ಟೂಡೆಂಟ್. ಸೊ ನೀವು ಇಲ್ಲೇನು ಎಸ್ ಅಂತ ಕೊಡ್ತೀರಾ. ಸೊ ಅದಾದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಕೊಡ್ತೀರಾ. ಸೊ ಅದಾದಮೇಲೆ ಅದೇ ಡೇಟ್ ಆಫ್ ಫೆಚ್ ಮಾಡುತ್ತೆ. ನಿಮ್ಮ ಡೇಟ್ ಆಫ್ ಫೆಚ್ ಆದಮೇಲೆ ನೀವು ಕ್ವಾಲಿಫಿಕೇಷನ್ನು, ಇಂಡಿಯನ್ನು, ನಿಮ್ಮ ಮೇಲ್ ಐ ಡಿ, ಸೊ ನಿಮ್ಮ ಮೊಬೈಲ್ ನಂಬರ್, ಈ ಕ್ಯಾಪ್ಚಾ, ಪಾಸ್ವರ್ಡನ್ನು ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ ಸೊ ನಿಮ್ಮ ರಿಜಿಸ್ಟ್ರೇಷನ್ ಬರುತ್ತೆ. ನಿಮ್ಮ ರಿಜಿಸ್ಟ್ರೇಷನ್ ಯೂಸರ್ ಐ ಡಿ ಏನು ಬರುತ್ತೆ ಅಂದರೆ ನೀವು ಇಲ್ಲೇನು ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿದರೆ ಇದ್ರ ಮುಂದೆ 39 ಸೇಮ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಆಗಿ ಬರುತ್ತೆ. ಆ್ಯಸ್ ಯೂಶುವಲ್ ನಿಮ್ಮ ಪಾಸ್ವರ್ಡ್ ನಿಮಗೆ ಗೊತ್ತಿರಬೇಕು. ಸೊ ಇದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಆದ ನಂತರ ನೀವೇನು ಮಾಡಬೇಕು ಅಂದರೆ ನೀವು ನೆಕ್ಸ್ಟು ನೀವು KEAಗೆ ಹೋಗ್ಬಿಟ್ಟು ನೀವು ಯಾವುದು ಅಪ್ಲಿಕೇಶನನ್ನು ನೀವು ಫಿಲ್ ಮಾಡ್ಬೋದಾಗುತ್ತೆ ಸ್ಟೂಡೆಂಟು. ಸೊ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಸೊ ಈಗ ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ಸೊ ನ್ಯೂ ಯೂಸರ್ ಹೋಗಿದ್ರಿ, ಈಗ ಹೋಗ್ಬಿಟ್ಟು ರಿಜಿಸ್ಟ್ರೇಷನಿಗೆ ಹೋಗಿ ಇಲ್ಲಿ ನಿಮ್ಮ ಯೂಸರ್ ಐ ಡಿ, ಪಾಸ್ವರ್ಡ್, ಸೊ ಎಂಟರ್ ಕ್ಯಾಪ್ಚಾ ನೀವು ಕ್ಲಿಕ್ ಮಾಡಿದ್ರೆ ಸೊ ಎಕ್ಸಾಂಪಲ್ ನಿಮ್ಮ ಸೇಮ್ ಥಿಂಗ್ ಇಲ್ಲೇನಿರುತ್ತೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮದು ಡೀಟೇಲ್ಸ್ ಬರುತ್ತೆ. ಸೊ ಇಲ್ಲಿ ಜನರಲ್ಲು, ಎಲಿಜಿಬಿಲಿಟಿ, ಸೊ ಈ ಥರದ್ದು 7 ಪೇಜಸ್ ಇರುತ್ತೆ. ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಾನು ಈಗಾಗಲೇ ಪ್ರಿಪೇರ್ ಮಾಡಿದ್ದೀನಿ. ಹೌ ಟು ಫಿಲ್ DCET 2024 ಅಪ್ಲಿಕೇಶನ್ ಅಂತೇಳಿ. ಆ ಎಲ್ಲ ಇನ್ಫಾರ್ಮೇಷನನ್ನು ಈ ಯೂಟ್ಯೂಬ್ ಲಿಂಕಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ ಸ್ಟೂಡೆಂಟ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬಹುದು. ಸೊ ನಮ್ಮ ಟೆಕ್ನೋಗಿಕ್ಸ್ ಇನೋವೇಷನ್ಸ್ನಲ್ಲಿ ಈಗಾಗಲೇ ಕೋಚಿಂಗ್ಸ್ಗಳು ಶುರುವಾಗಿದೆ. ಹೊಸ ಬ್ಯಾಚಸ್ ಈ ಕಮಿಂಗ್ ಫ್ರೈಡೇ ಶುರು ಆಗ್ತಾ ಇದೆ ಸ್ಟೂಡೆಂಟ್ಸ್. ಹೊಸ ಬ್ಯಾಚಿಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಸೊ ನಮ್ಮಲ್ಲಿ ಬೋತ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಕೋಚಿಂಗ್ಸ್ಗಳ ಅವೈಲಬಿಲಿಟಿ ಇದೆ. ಸೊ ಜೊತೆಗೆ ನಿಮಗೆ ಟೆಸ್ಟ್ಗಳು, OMR ಎಕ್ಸಾಮ್ಸು, ಕ್ವಾಲಿಟಿ ಕೋಚಿಂಗ್, 100% ಸಿಲೆಬಸ್ ಕಂಪ್ಲೀಷನ್ ಇದೆ. ಸೊ ಜೊತೆಗೆ 2022 ಅಲ್ಲಿ DCETಗೆ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿರುವಂಥ ಮೊಹಮ್ಮದ್ ಸೈಫ್ ಅಲಿ ಶೇಖ್ ಅಂತೇಳಿದ್ದಾರೆ. ವಿತಿನ್ 1000 ಒಳಗೆ ಸಾಕಷ್ಟು ಜನ ಸ್ಟೂಡೆಂಟ್ಸು TGAಯಲ್ಲಿ ಕೋಚಿಂಗ್ ತೊಗೊಂಡು ದಿ ಬೆಸ್ಟ್ ರ್ಯಾಂಕಿಂಗ್ ತೊಗೊಂಡಿದ್ದಾರೆ. ವಿತ್ ದ ಬೆಸ್ಟ್ ಕಾಲೇಜಸಲ್ಲಿ ಅಡ್ಮಿಷನ್ ಕೂಡ ಆಗಿದ್ದಾರೆ ಸ್ಟೂಡೆಂಟ್. ಸೊ ನಿಮಗೆ ಕೋಚಿಂಗ್ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ. ಈ ಇನ್ಫಾರ್ಮೇಷನ್ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಇಸ್ ರೂಪಶ್ರೀ from TechnoGeeks Innovations TGI DCET Coaching Center.